ಕೆಲವರು ಜನ ಪೊಲೀಸರು ಮಾಹಿತಿ ಕೊಟ್ಟರು ಬಂಧಿಸಿದ್ದೀರಿ, ಮಾಹಿತಿ ತೊಗೊತಾ ಇದ್ದೀರಿ ಅಂತ. ಮತ್ತು ಅಲ್ಲಿರುವಂಥ CCTV ಕ್ಯಾಮ್ರಾದು ನೆನ್ನೆ ಸಿಕ್ಕಿದೆಯಂತೆ. ಕ್ಯಾಮ್ರಾ ಫುಟೇಜನ್ನು ತೊಗೊಂಡಿದ್ದಾರೆ. ಸೊ ಇಂಪಾರ್ಟೆಂಟಾಗಿ ನಾನು ಅದೇ ಹೇಳಿದೆ, ನೀನು ಕ್ಯಾಮ್ರಾ ಅದು ಇಂಪಾರ್ಟೆಂಟ್ ಅಲ್ಲ, ಫೋರೆನ್ಸಿಕ್ ರಿಪೋರ್ಟ್ ಒಂದೇ ಫೈನಲ್ಲು. ಯಾಕಂದರೆ ಅದು ದಾಖಲೆ, ಅದರಲ್ಲಿ ಯಾರು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬೇಗ ಬರೋಕ್ಕೆ ಮಾಡಿ ಅದಕ್ಕೆ ಆ ಸಮುದಾಯದವ್ರಿಗೆ, ಆ ಜನ ಹಿಂದುಳಿದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ನಂಬಿಕೆನೇ ಹೊರಟೋಗ್ತೈತೆ. ಈಗಾಗಲೇ ನಂಬಿಕೆ ಇಲ್ಲ, ಈ ಸರ್ಕಾರದ ಮೇಲೆ ನಂಬಿಕೆ ವಿಶ್ವಾಸ ಎರಡೂ ಹೊರಟೋದಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರ್ ಯಾರು ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರುಗಳು 108 ಜನ ಹೋಮ್ ಮಿನಿಸ್ಟ್ರುಗಳು ಔಟವ್ರು. ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಅದರಿಂದ ಕರ್ನಾಟಕದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರಾತು. ಆದ್ದರಿಂದ ಈ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದಿರಿ. ಪೊಲೀಸರಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ರಿ, ಸರಿಯಾಗಿ ತನಿಖೆ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳಿದಿರಿ. ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಮಾತಾಡಿದ್ದೀನಿ. ಈಗ ಅವರು ಮಧ್ಯಾಹ್ನ ಆ ಸ್ಥಳಕ್ಕೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಸುಮಾರು 2:30-3 ಗಂಟೆಗೆ ಬಂದು ಆ ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಜನರ ಮಾಹಿತಿಯನ್ನು ಪಡಿತಾರೆ. ಅವರನ್ನು ಕೂಡ ಹೇಳಿದ್ದೀರಿ, ಅವರು ಬರೋಕ್ಕೆ ಹೇಳಿದ್ದೀನಿ, ಅವರನ್ನು ಬರ್ತಾರೆ. ಒಟ್ಟಾರೆ ನಾವು ಈ ಜನಪ್ರತಿನಿಧಿಗಳಾಗಿ ಈ ಥರದ ಒಂದು ಕೆಲಸ ನಡೆದಾಗ ಭೇಟಿ ಮಾಡೋದು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥದ್ದು ಒಂದು ವಿರೋಧ ಪಕ್ಷದ ಕರ್ತವ್ಯ. ನಾವು ಮಾಡಿದಿರಿ, ನಮಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ. ಕೆಲವರು ಜನ ಪೊಲೀಸರು ಮಾಹಿತಿ ಕೊಟ್ಟರು ಬಂಧಿಸಿದ್ದೀರಿ, ಮಾಹಿತಿ ತೊಗೊತಾ ಇದ್ದೀರಿ ಅಂತ. ಮತ್ತು ಅಲ್ಲಿರುವಂಥ CCTV ಕ್ಯಾಮ್ರಾದು ನೆನ್ನೆ ಸಿಕ್ಕಿದೆಯಂತೆ. ಕ್ಯಾಮ್ರಾ ಫುಟೇಜನ್ನು ತೊಗೊಂಡಿದ್ದಾರೆ. ಸೊ ಇಂಪಾರ್ಟೆಂಟಾಗಿ ನಾನು ಅದೇ ಹೇಳಿದೆ, ನೀನು ಕ್ಯಾಮ್ರಾ ಅದು ಇಂಪಾರ್ಟೆಂಟ್ ಅಲ್ಲ, ಫೋರೆನ್ಸಿಕ್ ರಿಪೋರ್ಟ್ ಒಂದೇ ಫೈನಲ್ಲು. ಯಾಕಂದರೆ ಅದು ದಾಖಲೆ, ಅದರಲ್ಲಿ ಯಾರು ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬೇಗ ಬರೋಕ್ಕೆ ಮಾಡಿ ಅದಕ್ಕೆ ಆ ಸಮುದಾಯದವ್ರಿಗೆ, ಆ ಜನ ಹಿಂದುಳಿದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ನಂಬಿಕೆನೇ ಹೊರಟೋಗ್ತೈತೆ. ಈಗಾಗಲೇ ನಂಬಿಕೆ ಇಲ್ಲ, ಈ ಸರ್ಕಾರದ ಮೇಲೆ ನಂಬಿಕೆ ವಿಶ್ವಾಸ ಎರಡೂ ಹೊರಟೋದಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿದ್ರೆ ಹೋಮ್ ಮಿನಿಸ್ಟ್ರ್ ಯಾರು ಅಂತ ಕೇಳ್ತಾರೆ. ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರುಗಳು 108 ಜನ ಹೋಮ್ ಮಿನಿಸ್ಟ್ರುಗಳು ಔಟವ್ರು. ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಅವರೇ ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಅದರಿಂದ ಕರ್ನಾಟಕದಲ್ಲಿ ಈ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಜಗಜ್ಜಾಹಿರಾತು. ಆದ್ದರಿಂದ ಈ ವಿಚಾರದಲ್ಲಿ ನ್ಯಾಯ ಸಿಗಬೇಕು, ಅದು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿದಿರಿ. ಪೊಲೀಸರಿಗೆ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ರಿ, ಸರಿಯಾಗಿ ತನಿಖೆ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳಿದಿರಿ. ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ತು ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಮಾತಾಡಿದ್ದೀನಿ. ಈಗ ಅವರು ಮಧ್ಯಾಹ್ನ ಆ ಸ್ಥಳಕ್ಕೆ ಬಂದು ಭೇಟಿ ಮಾಡ್ತಾರೆ. ಅಲ್ಲಿ ಸುಮಾರು 2:30-3 ಗಂಟೆಗೆ ಬಂದು ಆ ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಜನರ ಮಾಹಿತಿಯನ್ನು ಪಡಿತಾರೆ. ಅವರನ್ನು ಕೂಡ ಹೇಳಿದ್ದೀರಿ, ಅವರು ಬರೋಕ್ಕೆ ಹೇಳಿದ್ದೀನಿ, ಅವರನ್ನು ಬರ್ತಾರೆ. ಒಟ್ಟಾರೆ ನಾವು ಈ ಜನಪ್ರತಿನಿಧಿಗಳಾಗಿ ಈ ಥರದ ಒಂದು ಕೆಲಸ ನಡೆದಾಗ ಭೇಟಿ ಮಾಡೋದು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡುವಂಥದ್ದು ಒಂದು ವಿರೋಧ ಪಕ್ಷದ ಕರ್ತವ್ಯ. ನಾವು ಮಾಡಿದಿರಿ, ನಮಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತೀವಿ. ಪ್ರತಿಭಟನೆ ಕೂಡ ಪಾಲ್ಗೊಳ್ತಾ ಇದ್ದೀರಾ?